ಈ ಸಮುದಾಯ ಭವನ ನಮ್ಮ ಎಚ್ ನಾಗೇಶ್ ಅವರು ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ಆಲಂಗೂರು ಶ್ರೀನಿವಾಸ ನೆನೆಸ್ಕೋಬೇಕು. ರಾಜಕೀಯದವ್ರಿಗೆಲ್ಲ ಜನ ಇರಬೇಕು. ಮಾಚಿದೇವರಿಗೆ ವಂದಿಸುತ್ತಾ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಕಾರ್ಯಕಾರಿ ಸಮಿತಿಯನ್ನು ಇವತ್ತಿನ ದಿವಸ ಎಲ್ಲರೂ ಒಮ್ಮತವಾಗಿ ತೀರ್ಮಾನ ತಗೊಂಡಿದ್ದಾರೆ. 23 ವರ್ಷಗಳಿಂದ ಮುಳಬಾಗಿಲು ತಾಲೂಕಿನ ಅಧ್ಯಕ್ಷನಾಗಿ ಎಲ್ಲರ ಸಹಕಾರದಿಂದ ತಾಲೂಕಿನಲ್ಲಿರ್ತಕ್ಕಂಥ ಮೂಲೆಯಲ್ಲಿರ್ತಕ್ಕಂಥ ಮಡಿವಾಳರ ಒಂದು ಸಹಕಾರದಿಂದ ಇಷ್ಟು ವರ್ಷನೂ ಯಾವುದೇ ಒಂದು ವಿಭಿನ್ನ ಆಗದಿರ ಒಳ್ಳೆ ಕಾರ್ಯಗಳು ಮಾಡಿಕೊಂಡು ಏನು ಮಡಿವಾಳರು ಮುಳಬಾಗಿಲು ತಾಲೂಕಲ್ಲಿ ಇಷ್ಟೊಂದು ಜನ ಇದ್ದಾರಾ ಅನ್ನೋ ಥರ ಫಂಕ್ಷನ್ಸು ಮಾಚಿದೇವರ ಜಯಂತಿಗಳನ್ನು ಮಾಡಿಕೊಂಡು ಒಂದು ಯಾರಿಗೆ ಒಂದು ಕೆಟ್ಟ ಹೆಸರು ಬರೆದಿರ ನಾವೇನು ಕಮಿಟಿ ಇತ್ತು ಇಷ್ಟು ದಿವಸ ಕಾರ್ಯದರ್ಶಿಯವರು ಕಾರ್ಯಕಾರಿ ಕಮಿಟಿ ನಾವು ಎಲ್ಲ ನಮ್ಮ ಸಮಾಜದ ಮುಖಂಡರನ್ನು ಸೇರಿಸ್ಕೊಂಡು ಇಷ್ಟು ದಿವಸನೂ ಒಳ್ಳೆತನದಿಂದ ನಡ್ಸ್ಕೊಂಡು ಬಂದಿದ್ದೀವಿ. ಈಗ ಏನು ನೂತನವಾಗಿ ಅಧ್ಯಕ್ಷರು ಕಾರ್ಯದರ್ಶಿ ಆಗಿದ್ದಾರೋ ಎಲ್ಲಾದ್ರೂ ಮಡಿವಾಳರ ಸಂಘದವರು ಇಂಥ ಕೆಲಸ ಮಾಡಿದ್ರು ಕೆಟ್ಟ ಕೆಲಸ ಅನ್ನೋದನ್ನು ಬರೆದಿರ. ಯಾಕೆ ಅಂತ ಹೇಳಿದ್ರೆ ನಾವೊಬ್ರದ್ದು ಅನ್ನೋದಲ್ಲ, ಈ ಕಮಿಟಿಯಲ್ಲಿರೋದ್ರೆ ಇಡೀ ತಾಲೂಕೆಲ್ಲ ನೀವು ಅವ್ರಿಗೆ ಮುಖಂಡರು ನೀವು ಈಗ ಮಾಡಿರ್ತಕ್ಕಂಥವು. ನೀವೇನಾದ್ರೂ ಎಡವಟ್ಟು ಮಾಡಿದ್ರೆ ಎಲ್ಲ ಸಮಾಜದ ಮಡಿವಾಳ ಸಮಾಜದ ಮುಳಬಾಗಿಲು ತಾಲೂಕು ಎಲ್ರಿಗೂ ಕೆಟ್ಟ ಹೆಸರು ಬಂದಾಗುತ್ತೆ. ಅದರಿಂದ ದಯವಿಟ್ಟು ಯಾವ ಥರ ನಡೆಯುವಾಗ ಹಿಂದೆ ಮುಂದೆ ನಡ್ಕೊಂಡು ನಡಿಬೇಕು. ಮತ್ತು ಯಾರ ಹತ್ರ ನಾವು ಇಷ್ಟು ವರ್ಷಗಳಿಂದ ನಾವೇನು ಸ್ವಾಭಿಮಾನದಿಂದ ನಡ್ಸ್ಕೊಂಡು ಬಂದಿದ್ದೀವೋ ಸಂಘವನ್ನು, ಅದೇ ಥರ ಸ್ವಾಭಿಮಾನ ಇರಬೇಕು ನಮಗೆ. ಎಲ್ಲಂದ್ರಲ್ಲಿ ಹೋಗಿ ಯಾರ ಹತ್ರ ಆದ್ರೂ ಹೋಗೋದು ಇದೆಲ್ಲನೂ ಇರಬಾರ್ದು. ಏನಕ್ಕೆ ನಮ್ಮ ಸಂಘಕ್ಕೆ ಏನಾದರೂ ಅಭಿವೃದ್ಧಿ ಕೆಲಸಕ್ಕೆ ಏನಾದರೂ ಆಗೋಂಗಿದ್ರೆ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು. ಒಬ್ಬೊಬ್ರು ಒಂಟಿಯಾಗಿ ಹೋಗ್ಬಾರ್ದು. ನಾವು ಗುಂಪನ್ನು ಕರೆದ್ರೆ ನಾವೇನು ನಮ್ದು ಆಗ್ಬಿಟ್ಟಿದ್ರೆ ನಾವು ಬರೋದಿಲ್ಲ ಅಂತ ಹೇಳಿಲ್ಲ. ನೀವು ಯಾವತ್ತಿನ ಡೇಟು ಇಂಥ ಸಮಯ ಹೇಳ್ಬಿಟ್ರೆ ನಿಮ್ಮ ಜೊತೆಯಲ್ಲಿ ನಾವು ಏನಿದ್ದೀವೋ ನಾವು ದೊಡ್ಡವರೆಲ್ಲನೂ ನಾನು ಅಂತೂ ನೀವು ಯಾವತ್ತು ಕರೆದ್ರೂ ರೆಡಿಯಾಗಿರ್ತೀನಿ. ಅದರಿಂದ ಇವತ್ತೇನು ಇಲ್ಲಿಂದ ನನಗೆ ಕೋಲಾರಕ್ಕೆ ಜಿಲ್ಲಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದರಿಂದ ಇಲ್ಲಿ ಒಂದು ಅಧ್ಯಕ್ಷರನ್ನು ಕಾರ್ಯದರ್ಶಿ ಅವರಿಗೆ ಇರ್ಬೋದಾಗಿತ್ತು ನಾಗರಾಜು, ಆದರೆ ಅವ್ರಿಗೆ ಈ ಸಮಯ ಇಲ್ಲ. ಇವಾಗ ಅವರೊಂದು ಕೆಲಸದಲ್ಲಿ ಇದ್ದಾರೆ. ನಾನು ಬೇಡನ ಎರಡನ್ನೂ ಕೊಟ್ಬಿಡೋಣ, ಆಮೇಲೆ ಅವ್ರು ನೋಡ್ಕೊಂಡು ಅವ್ರೇನಾದ್ರು ಸರಿಯಾಗಿ ನಡೆಸಿದ್ರೆ ಮತ್ತೆ ಮಾಡೋಣ ಅಂತ ಅವರು ಒಪ್ಕೊಂಡ್ರು. ಇವಾಗ ಎಲ್ಲ ಸುಗಮವಾಗಿ ನಡೆದಿದೆ. ಇದೇ ಥರ ನಡ್ಸ್ಕೊಂಡು ಹೋಗ್ಬೇಕು. ಇದಕ್ಕೆ ಇನ್ನೂ ಶಾಸಕರು ಅನುದಾನ ಕೊಡ್ತೀವಿ ಅಂತೇಳಿ ರೆಡಿ ಇದ್ದಾರೆ ಅಂತ ಹೇಳಿದ್ದಾರೆ. ನೀವು ಯಾವತ್ತು ಡೇಟ್ ಫಿಕ್ಸ್ ಮಾಡಿದ್ರೆ ಅವ್ರ ಹತ್ರ ನಾವು ಎಲ್ಲರೂ ಬರೋಕ್ಕೆ ರೆಡಿ ಇರ್ತೀವಿ. ಅದು ಬಂದು ಇದನ್ನೆಲ್ಲ ಫಿನಿಶ್ ಮಾಡಿ ನಾವು ಒಳ್ಳೆ ಜಯಂತಿ ನಿಸಲಿ ನಿಮ್ಮ ಮುಖಾಂತರ ನಾವು ಮೊದಲು ಹೆಂಗೆ ಮಾಡ್ತಾ ಇದ್ರೋ ಆ ಥರ ಮಾಡ್ಕೊಂಡು ಬರಬೇಕು ಅಂತ ಆಶಿಸುತ್ತಾ, ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ಆಲಂಗೂರು ಶ್ರೀನಿವಾಸ ನೆನೆಸ್ಕೋಬೇಕು. ಯಾಕೆಂತ ಹೇಳಿದ್ರೆ ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದಾಗ ನೋಡಪ್ಪ, ನಿಮ್ಮ ಇದರಲ್ಲಿ ರಾಜಕೀಯದಲ್ಲಿ ಪ್ರಬಲವಾಗಿ ನೀನು ಮುಂದೆ ಹಿಂಗೋ ಬಂದ್ಬಿಟ್ಟಿದೀಯಾ, ಎಲ್ಲರನ್ನೂ ಒಂದು ಗೂಡಿಸಿ ಹೆಚ್ಚು ಕಡಿಮೆ ಆಗುತ್ತೆ, ಎಲ್ಲರನ್ನು ಸಂಘವನ್ನು ಗಟ್ಟಿ ಮಾಡಬೇಕು ಅಂತ ಅವ್ರು ಹೇಳಿ ನನಗೆ ಒಂದು 30,000 ರೂಪಾಯಿ ಕೊಟ್ಬಿಟ್ಟು ಅವತ್ತು ಪ್ರಾರಂಭ ಮಾಡಿಸಿದ್ರು. ಅದೇ ರೀತಿ ಕಾಂಪೌಂಡು ಇದೆಲ್ಲನೂ ಅವರೇ ಮಾಡಿಸಿದ್ದು. ಈ ಸಮುದಾಯ ಭವನ ನಮ್ಮ ಎಚ್ ನಾಗೇಶ್ ಅವರು ಯಾಕೆ ಅವರು ಕೊಡೋಕ್ಕಿದಾಗ್ತಂದ್ರೆ ನಾವು ಯಾವತ್ತು ಗಟ್ಟಿಯಾಗಿ ಜನ ತೋರಿಸ್ತೀವೋ ಇವ್ರು ನಮ್ಮ ಕೆಲ್ಸಕ್ಕೆ ಬರ್ತಾರೆ ಅಂತ. ರಾಜಕೀಯದವ್ರಿಗೆಲ್ಲ ಜನ ಇರಬೇಕು. ಅದರಿಂದ ನಮ್ಮ ಎಲ್ಲ ಇರ್ತಕ್ಕಂಥ ಮುಳಬಾಗಿಲು ತಾಲೂಕಿನ ಎಲ್ಲ ಮಡಿವಾಳಲ್ಲಿ ಸೇರಿಸಿದಾಗ ಇವಾಗ ಆ ಗ್ರಿಪ್ ಇದೆ, ಹಂಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ನಾನು ಅನಿಸ್ತೀನಿ. ಇವಾಗ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮುಳಬಾಗಿಲಿನ ಅಮರನಾಥ್ ಅವರು ಅಧ್ಯಕ್ಷರಾಗಿದ್ದಾರೆ. ಪೂರ್ಣಿಶ್ ಇಲ್ಲೇ ದುಂದಿ ನಮ್ಮ ಮುನ್ಸಾಮನ ಚಂದ್ರ ಹಿಂಗೂರಲ್ಲ.